ಕಷ್ಟ ಅಂತ ಬಂದಂಥ ನಮ್ಮ ಡಿ ಬಾಸ್ಗೆ ಕಷ್ಟ ಅಂತ ಬಂದಂಥ ವ್ಯಕ್ತಿ ಯಾರಾದರೂ ನಿಂತ್ಕೊಂಡಿದ್ದಾರೆ ಅಂತಂದರೆ ನಮ್ಮ ಬಾಸ್ ಪರವಾಗಿ ಅದು ಏಕೈಕ ವ್ಯಕ್ತಿ ಅಂದರೆ ಅದು ಧನ್ವೀರಣ್ಣ ಮಾತ್ರ. ನಿಯತ್ಗೆ ಇನ್ನೊಂದು ಹೆಸರು ಅಂದರೆ ಧನ್ವೀರಣ್ಣ. ನಿಯತ್ ದರ್ಶನ್ ಅವ್ರ ಪರವಾಗಿ ಯಾಕೆ ನಿಂತ್ರಿ, ಏನು ಅನ್ನಿಸ್ತು ನಿಮಗೆ ಅಂತಂದು ಕೇಳಿದಾಗ ಅವ್ರು ಹೇಳ್ತಾರೆ, ಆ ವ್ಯಕ್ತಿ ಒಂದೇ ಸಿನಿಮಾದಿಂದನೂ ನಮಗೆ ಸಪೋರ್ಟಿವ್ ಮಾಡ್ಕೊತ ಬಂದಿದ್ದಾರೆ. ನನ್ನಂಥ ಯಂಗ್ಸ್ಟಾರ್ಗಳಿಗೆ ಸುಮಾರು ಜನಕ್ಕೂ ಸಪೋರ್ಟ್ ಮಾಡ್ಕೊತ ಬಂದಿದ್ದಾರೆ. ಬಟ್ ಅಂಥವ್ರಿಗೆ ಅವ್ರ ಕಷ್ಟ ಅಂತ ಬಂದಾಗ ಯಾರು ಒಬ್ಬ ಅವ್ರ ಜೊತೆ ನಿಲ್ಲಿಲ್ಲಲ್ಲ, ಅದು ನಮಗೆ ಬೇಜಾರಾಗಿತ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಡಿ ಬಾಸ್ ಅಭಿಮಾನಿ ಶಂಭು ಮಾತಾಡ್ತಾ ಇದ್ದೀನಿ. ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಅಗಡಿ ಗ್ರಾಮದಿಂದ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸ್ಯಾಂಡಲ್ವುಡ್ ಶೋಕ್ದಾರ ಧನ್ವೀರ್ ಗೌಡ ರವರ ಅಭಿನಯದ ವಾಮನ ಸಿನಿಮಾ ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕಿನಂದು ರಾಜ್ಯಾದ್ಯಂತ, ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ. ಅದನ್ನು ಎಲ್ಲ ಡಿ ಬಾಸ್ ಅಭಿಮಾನಿಗಳು, ಇಡೀ ಕರ್ನಾಟಕ ಜನತೆ ನಮ್ಮ ಧನ್ವೀರಣ್ಣನವರನ್ನು ಹರಿಸಿ ಬೆಳೆಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ ಟ್ರೇಲರ್ ನೋಡಿದೆ ನಾನು 27ನೇ ತಾರೀಕಿಗೆ ಪ್ರಸನ್ನ ಥಿಯೇಟ್ರಲ್ಲಿ. ನಾನು ಬಂದಿರಲಿಲ್ಲ, ಬಟ್ ನಾನು ನನ್ನ ಫೋನಲ್ಲೇ ನೋಡಿದ್ನಲ್ಲ, ತುಂಬ ಚೆನ್ನಾಗಿದೆ ಟ್ರೇಲರು. ಒಳ್ಳೆ ಒಂದು ತಾಯಿ ಸೆಂಟಿಮೆಂಟ್ ಆಗಲಿ, ಒಂದು ಲವ್ ಸೆಂಟಿಮೆಂಟ್ ಆಗಲಿ, ಒಂದು ಕಥಾಹಂದರವಾಗಲಿ, ಆಮೇಲೆ ಡೈರೆಕ್ಟ್ರು ಶಂಕರ್ ರಾಮನ್ ಅವರು ತುಂಬ ಕಥೆಯನ್ನು ಟ್ರೇಲರಲ್ಲಿ ತೋರಿಸಿದ್ದಾರೆ. ಇದು ಒಂದು ನಮಗೆ ನೋಡ್ತಾ ನಮಗೆ ಕುತೂಹಲ ಜಾಸ್ತಿ ಆಗ್ತದೆ, ನೋಡಬೇಕಪ್ಪ ಅಂತ. ಬಟ್ ಈ ಸಿನಿಮಾವನ್ನು ಎಲ್ಲರೂ ನೋಡಿ ಹರಿಸಿ ಬೆಳೆಸಿ ಧನ್ವೀರಣ್ಣನವ್ರನ್ನು ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗಬೇಕಾಗಿ ನಾನು ಕರ್ನಾಟಕ ಜನತೆಯಲ್ಲಿ ಮತ್ತು ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಕಷ್ಟ ಅಂತ ಬಂದಂಥ ನಮ್ಮ ಡಿ ಬಾಸ್ಗೆ ಕಷ್ಟ ಅಂತ ಬಂದಂಥ ವ್ಯಕ್ತಿ ಯಾರಾದರೂ ನಿಂತ್ಕೊಂಡಿದ್ದಾರೆ ಅಂತಂದರೆ ನಮ್ಮ ಬಾಸ್ ಪರವಾಗಿ ಅದು ಏಕೈಕ ವ್ಯಕ್ತಿ ಅಂದರೆ ಅದು ಧನ್ವೀರಣ್ಣ ಮಾತ್ರ. ನಿಯತ್ಗೆ ಇನ್ನೊಂದು ಹೆಸರು ಅಂದರೆ ಧನ್ವೀರಣ್ಣ. ನಿಯತ್ಗೆ ಒಬ್ಬ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾರಂದರೆ ಅದು ಧನ್ವೀರಣ್ಣ. ಕಷ್ಟ ಅಂತ ಬಂದ್ರೂ ನಿಂದಿರ್ತಾರಂದರೆ ಅದು ಧನ್ವೀರಣ್ಣ. ಇವತ್ತು ಯಾರ್ಯಾರೋ ನಮ್ಮ ಬಾಸ್ ಯಂಗ್ಸ್ಟಾರ್ಗಳಿಗೆ, ಎಷ್ಟೋ ಯಂಗ್ಸ್ಟಾರ್ಗಳಿಗೆ ಅವರು ಹೊಸಬರಾಗಿದ್ದಾಗ ಒಳ್ಳೊಳ್ಳೆ ಸಪೋರ್ಟಾಗಿ ಮಾಡ್ಕೊತ ಬಂದರು ಅವ್ರನ್ನ. ಆದರೆ ಕಷ್ಟ ಅಂತ ಹಿಂದೆ ಸರಿದಿದ್ದು ಎಲ್ಲರೂ ತುಂಬ ಜನನೇ. ಅದರಲ್ಲಿ ಕಷ್ಟ ಅಂತ ಬಂದಾಗ ಅವ್ರ ಪರವಾಗಿ ನಿಂತಿರೋಂಥ ವ್ಯಕ್ತಿ ಅಂತಂದರೆ ಅದು ನಮ್ಮ ಶೋಕ್ದಾರ್ ಧನ್ವೀರಣ್ಣ ಮಾತ್ರ. ಅವರು ಮಾತ್ರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಉತ್ತುಂಗ ಸ್ಥಾನದಲ್ಲಿ ಇರಬೇಕಂತ ನಾನು ಹಾರೈಸ್ತೀನಿ, ನಾನು ಇದು ಮಾಡ್ತೀನಿ. ಬಟ್ ಅವ್ರನ್ನ ಯಾವಾಗಲೂ ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಕೊಡಬೇಕಾದ್ರೆ ನಾನು ನೋಡಿದೆ, ಎಷ್ಟೋ ಜನಕ್ಕೆ ನೀವು ದರ್ಶನ್ ಅವ್ರ ಪರವಾಗಿ ಯಾಕೆ ನಿಂತ್ರಿ, ಏನು ಅನ್ನಿಸ್ತು ನಿಮಗೆ ಅಂತಂದು ಕೇಳಿದಾಗ ಅವ್ರು ಹೇಳ್ತಾರೆ, ಆ ವ್ಯಕ್ತಿ ಒಂದೇ ಸಿನಿಮಾದಿಂದನೂ ನಮಗೆ ಸಪೋರ್ಟಿವ್ ಮಾಡ್ಕೊತ ಬಂದಿದ್ದಾರೆ. ನನ್ನಂಥ ಯಂಗ್ಸ್ಟಾರ್ಗಳಿಗೆ ಸುಮಾರು ಜನಕ್ಕೂ ಸಪೋರ್ಟ್ ಮಾಡ್ಕೊತ ಬಂದಿದ್ದಾರೆ. ಬಟ್ ಅಂಥವ್ರಿಗೆ ಅವ್ರ ಕಷ್ಟ ಅಂತ ಬಂದಾಗ ಯಾರು ಒಬ್ಬ ಅವ್ರ ಜೊತೆ ನಿಲ್ಲಿಲ್ಲಲ್ಲ, ಅದು ನಮಗೆ ಬೇಜಾರಾಗಿತ್ತು. ಅದರಲ್ಲಿ ನಮ್ಮ ವಿಜಯಲಕ್ಷ್ಮಿ ಅವರು ಒಬ್ಬ ಹೆಣ್ಣು ಮಗು ಆಗಿ ಅವರು ಒಬ್ಬರೇ ನಿಂತರಲ್ಲ, ಆ ವಿಷಯಕ್ಕೆ ಯಾರು ಅವ್ರ ಜೊತೆ ನಿಲ್ಲಿಲ್ಲ. ಅದಕ್ಕೋಸ್ಕರ ನಾನು ಅವ್ರ ಜೊತೆ ನಿಂತೆ. ಅವ್ರಿಗೆ ಬೇಕಾಗಿರೋದು ಏನು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲ, ದುಡ್ಡಿನ ವಿಚಾರ ಅಲ್ಲ, ಏನಲ್ಲ. ಒಬ್ಬರ ಕಷ್ಟ ಅಂತ ಬಂದಾಗ ಅವ್ರ ಬೆನ್ನೆಲುಬಾಗಿ ಒಂದು ಮಾರಲ್ ಸಪೋರ್ಟು ಅದು ಬೇಕಾಗಿತ್ತು. ಅದಕ್ಕೆ ನಾನು ನಿಂತ್ಕೊಂಡೆ ಅಂತ ಧನ್ವೀರಣ್ಣ ಹೇಳ್ತಾರೆ. ಬಟ್ ನಾನು ಇಂಥ ವ್ಯಕ್ತಿನ ನನ್ನ ಜೀವನದಲ್ಲಿ ನಮ್ಮ ಡಿ ಬಾಸ್ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದಾರಲ್ಲ, ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಯಾರು ಇಂಥ ಗುಣಗಳನ್ನ ಯಾರಲ್ಲಿ ನಾನು ಕಾಣಲಿಲ್ಲ. ಬಟ್ ನಿಯತ್ ಅಂತಂದರೆ ನಮ್ಮ ಧನ್ವೀರಣ್ಣ ಮಾತ್ರ. ಇಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಇರಬೇಕು, ಬೆಳಿಬೇಕು. ಏನೇ ಆಗಲಿ, ನಾನು ಭಾಳ ಒಂದು 7-8 ವರ್ಷದಿಂದನೂ ಧನ್ವೀರಣ್ಣ ನೋಡ್ಕೊಂತಲೇ ಬರ್ತಾ ಇದ್ದೀನಿ. 4 ಫಿಲಮಲ್ಲಿ ಒಂದು ಇಂಟರ್ವ್ಯೂ ಮಾಡುವಾಗ ಅವ್ರು ಹೇಳ್ತಾ ಇರ್ತಾರೆ, ಏನಂತ ಯಾಂಕರ್ಗಳು ಕೇಳ್ತಿರ್ತಾರೆ, ಏನಂತ, ನೀವು ದರ್ಶನ್ ಅವರಲ್ಲೂ ಡಿ ಇದೆ, ನಿಮ್ಮಲ್ಲಿ ಡಿ ಇದೆ, ನೀವು ಡಿ ಬಾಸ್ ಆಗ್ಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ಧನ್ವೀರಣ್ಣ ಒಂದು ಮಾತು ಹೇಳ್ತಾರೆ, ಡಿ ಅನ್ನೋದು ಅವರಲ್ಲಿ ಡಿ, ನನ್ನಲ್ಲಿ ಡಿ ಅಂತಂದರೆ ಯಾವತ್ತೂ ಡಿ ಅನ್ನೋ ಪದ ಅವ್ರಿಗೆ ಮಾತ್ರ ಸೂಕ್ತ. ಡಿ ಬಾಸ್ ಅನ್ನೋ ಪದ ಮಾತ್ರ, ಅದು ಟೈಟಲ್ ಇದೆಯಲ್ಲ ಅವ್ರಿಗೆ ಮಾತ್ರ ಸೂಕ್ತ. ಯಾವನ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಬಾಸ್ ಆಗೋಕ್ಕಾಗಲ್ಲ, ಅವರೊಬ್ಬರೇ ಕರ್ನಾಟಕಕ್ಕೆ ಬಾಸು ಅಂತ ಧನ್ವೀರಣ್ಣ ಎಷ್ಟು ಇಂಟರ್ವ್ಯೂಲ್ಲಿ ನಾನು ಹೇಳಿದ್ದು ನಾನು ನೋಡಿದ್ದೀನಿ.
ಬಂಟು ಇವತ್ತು ನಿನ್ನೆ ಮೊನ್ನೆ ಬಂದ್ಬಿಟ್ಟು ನಾನು ಜಾಕೆಟಲ್ಲಿ ಬಾಸು ಅದು ಇದು ಅಂತ ಹಾಕ್ಸ್ಕೊಂಡ್ಬಿಟ್ರೆ ಅವರು ಬಾಸ್ ಆಗಲ್ಲ. ಧನ್ವೀರಣ್ಣ ನೋಡಿ ಕಲಿಬೇಕಲ್ಲೇ ನೀವು, ಧನ್ವೀರಣ್ಣ ನೋಡಿ ಕಲಿಯಿರಲಿ. ಧನ್ವೀರಣ್ಣ ಎಂಥ ವ್ಯಕ್ತಿ ಅಂತಂದರೆ ನಿಯತ್ತಿಗೆ ಬೆಲೆ ಕೊಡ್ತಾರೆ ಅವ್ರು ನೋಡಿ ನೀವು ಕಲಿಬೇಕು. ಇವತ್ತು ನಿನ್ನೆ ಮೊನ್ನೆ ಬಂದವರೆಲ್ಲ ಬಾಸು ನಾನು ಅದು ಇದು ಅಂತ ಹೇಳ್ತೀರಾ, ಬಟ್ ಯಾವನ ಬಾಸಲ್ಲ. ಅವ್ರು ಹೇಳ್ತಾರೆ ನಾನು ಒಬ್ಬ ಯಾವ ಭಾಷೆಗೋಸ್ಕರನ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿಲ್ಲ, ಇದು ಇನ್ನೊಬ್ರು ಇದು ಮಾಡೋಕ್ಕೂ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿಲ್ಲ. ನನ್ನ ಕಲೆನ, ನನ್ನ ವ್ಯಕ್ತಿತ್ವನ, ನನ್ನ ಟ್ಯಾಲೆಂಟನ್ನು ಕನ್ನಡ ಇಂಡಸ್ಟ್ರಿಗೆ ನಾನು ತೋರ್ಸಕ್ಕೆ ಬಂದಿದ್ದೀನಿ ಅಂತ ಅವರು ಧನ್ವೀರಣ್ಣ ಹೇಳ್ತಾರೆ. ಹೇಳಿದಾಗ ಅವರು ಯಾವುದೇ ವಿಷಯವಾಗಲಿ ಮಾತಾಡೋಬೇಕಾರೆ ಭಾಳ ಯೋಚನೆ ಮಾಡಿ ಮಾತಾಡ್ತಾರೆ. ಬಟ್ ಅವರು ಇಲ್ಲಿಂದ ಮಾತಾಡಲ್ಲ, ಇಲ್ಲಿಂದ ಮಾತಾಡ್ತಾರೆ. ಅವರು ನಮ್ಮ ಥರ, ನಮ್ಮ ಬಾಸ್ ಥರ ಯಾವತ್ತೂ ಅವರು ಇಲ್ಲಿಂದ ಮಾತಾಡಲಿಲ್ಲ, ಇಲ್ಲಿಂದ ಮಾತಾಡ್ತಾರೆ. ಅವರು ಮನಸ್ಸಲ್ಲಿ ಏನು ಇಟ್ಕೊಳಲ್ಲ, ಬಂದಿರೋದೆಲ್ಲ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಇಂಥ ವ್ಯಕ್ತಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನಮ್ಮ ಡಿ ಬಾಸ್ ಅಭಿಮಾನಿಗಳು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತಂಡ್ರಪ್ಪ ನಿಮಗೆ. ಇಡೀ ಕರ್ನಾಟಕ ಜನತೆಯಲ್ಲಿ, ಇಡೀ ಎಂಟೈರ್ ನಮ್ಮ ಡಿ ಬಾಸ್ ಅಭಿಮಾನಿಗಳು ಮೇನ್ ಪಿಲ್ಲರ್ ಆಗಿ ಮೇನ್ ಅಭಿಮಾನಿಗಳನ್ನ ಕೇಳ್ಕೊತ ಇರೋದು ನಮ್ಮ ಬಾಸ್ ಅಭಿಮಾನಿಗಳಿಗೆ, ನಮ್ಮ ಬಾಸ್ ಅಭಿಮಾನಿಗಳೇ ನಾವು ಕೇಳ್ಕೊತ ಇರೋದು. ಇವ್ರನ್ನ ಯಾರ್ಯಾರಿಗೋ ಸಪೋರ್ಟ್ ಮಾಡಿ ನಾವು ಬೆಳೆಸಿದ್ದು ಸಾಕು, ಇಂಥವ್ರನ್ನ ಬೆಳೆಸೋಣ. ಯಾಕಂದರೆ ಕಷ್ಟ ಅಂತ ಬಂದಂಥ ನಮ್ಮ ಬಾಸ್ಗೆ ಕಷ್ಟ ಅಂತ ಬಂದಂಥ ಏಕೈಕ ವ್ಯಕ್ತಿ ಸಿಗ್ನೇಚರ್ ಹಾಕಿದ್ದಾರೆ, ಶ್ಯೂರಿಟಿ ಕೊಟ್ಟಿದ್ದಾರೆ. ಯಾರು ಮಾಡಲಿಲ್ಲ ಅವ್ರ ಸಪೋರ್ಟು, ಬಟ್ ಇವರು ಇಂಥ ವ್ಯಕ್ತಿತ್ವವಾಗಿ ನಿಂತಿದ್ದಾರೆ. ಬಟ್ ನಾನು ಇದನ್ನು ಕೇಳ್ಕೊತ ಇದ್ದೀನಿ, ಎಲ್ಲ ಕರ್ನಾಟಕ ಜನತೆಯಲ್ಲಿಯೂ ಆಗಲಿ, ನಮ್ಮ ಡಿ ಬಾಸ್ ಅಭಿಮಾನಿಗಳು ಅಲ್ಲೇ ಆಗಲಿ, ನಾನು ಕೇಳ್ಕೊತ ಇದ್ದೀನಿ, ಇಂಥವ್ರು ಬೆಳೀಬೇಕು. ಇಂಥವ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವರು ಮುಂದೆ ನಮ್ಮ ಬಾಸ್ ಆದಮೇಲೆ ಇವರು ಮುಂದೆ ಕನ್ನಡ ಇಂಡಸ್ಟ್ರಿಯನ್ನು ಮುಂದೆ ಉಳಿಸ್ಕೊಂಡು ಹೋಗುವಂಥ ಟ್ಯಾಲೆಂಟು ಧನ್ವೀರಣ್ಣಗಿದೆ. ಬಟ್ ಅದನ್ನು ನಾವು ಕೇಳ್ಕೊತ ಇದ್ದೀನಿ, ಇಂಥವ್ರನ್ನ ಬೆಳೆಸೋಣ. ಇಂಥವ್ರು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಥಿಯೇಟ್ರ್ಗಳು, ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ಬೇಕು ನಾನು. ಕನ್ನಡ ಸಿನಿಮಾನ ಇವತ್ತು ಥಿಯೇಟ್ರ್ನವರು ಬೈತಾ ಇದ್ದಾರೆ, ಬೇಸರ ಆಗ್ತಾ ಇದೆ ಅವ್ರಿಗೂ. ಯಾಕೆ ಅಂತಂದರೆ ಫಿಲಮ್ ಇಲ್ಲ ಅಂತ. ಹೌದು, ಅವ್ರು ಹೇಳೋದು 100% ಸತ್ಯ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ. ಸಿನಿಮಾ ನೋಡೋಕೆ ಜನನೇ ಬರ್ತಾ ಇಲ್ಲ ಅನ್ನೋ ಕಾರಣ ಮೇನ್ ಒಳ್ಳೊಳ್ಳೆ ಕತೆ ಚೆನ್ನಾಗಿ ಬರ್ತಾ ಇಲ್ಲ. ಕತೆನೂ ಚೆನ್ನಾಗಿ ಮಾಡಿ